ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ 50 ಕೋಟಿ ರೂಪಾಯಿ ಆಫರ್ ಕೊಟ್ಟು ಕಾಂಗ್ರೆಸ್ ಶಾಸಕರ ಖರೀದಿ ಮಾಡಿ ಸರ್ಕಾರ ಬೀಳಿಸುವ ಸಂಚು ನಡೆಸ್ತಾ ಇದೆ ಅಂತ ಮೊದಲು ಆರೋಪ ಮಾಡಿದ್ರು. ಅವರು ಆರೋಪ ಮಾಡಿದ ಮೇಲೆ ಉಪಮುಖ್ಯಮಂತ್ರಿಗಳ ಜೊತೆಗೆ ಇನ್ನೂ 4 ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಸಮರ್ಥಿಸಿ ಹೇಳಿಕೆ ಕೊಟ್ಟರು. ಇದಾದ ನಂತರ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ಗಣಿಗ ರವಿ ಅವರು 50 ಕೋಟಿ ಅಲ್ಲ 100 ಕೋಟಿ ನನಗೆ ಆಫರ್ ಮಾಡಿದ್ದಲ್ಲ, ಚಿಕ್ಕಮಗಳೂರು ಶಾಸಕರಾಗಿರತಕ್ಕಂಥ ತಮ್ಮಯ್ಯನವರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದರು. ತಮ್ಮಯ್ಯನವರು ಅವ್ರ ಹೇಳಿಕೆ ಕೊಟ್ಟು ನನಗೆ ಯಾರೂ ಆಫರ್ ಮಾಡಿಲ್ಲ ಅಂತ ಅವ್ರ ಹೇಳಿಕೆಯ ಮೂಲಕನೇ ಸತ್ಯವನ್ನು ಬಯಲಿಗೆಳೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಇವರು ಮಾಡ್ತಿರೋ ಆರೋಪ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ. ಒಂದು ಸರ್ಕಾರ ಬೆಳೆಸೋದು 100 ಕೋಟಿ ಆಫರ್ ಮಾಡೋದು ಅಂದ್ರೆ ಸಾಮಾನ್ಯ ಸಂಗತಿ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಈ ರೀತಿ ಹಣದ ಬಳಕೆಯ ಮೂಲಕ ಯಾರೂ ಬೀಳಿಸಬಾರದು. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಾಗಲಿ ಗಣಿಗ ರವಿ ಅವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ. ನಾನು ಆಗ್ರಹಿಸ್ತೇನೆ, ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ. ಮತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ, ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಇವರನ್ನ ಯಾರು ಸಂಪರ್ಕ ಮಾಡಿದ್ರು, ಯಾವಾಗ ಸಂಪರ್ಕ ಮಾಡಿದ್ರು, ಎಲ್ಲಿ ಸಂಪರ್ಕ ಮಾಡಿದ್ರು, ಯಾರ ಮೂಲಕ ಸಂಪರ್ಕ ಮಾಡಿದ್ರು, ಯಾವ ಹಣದ ಪ್ರಲೋಭನೆಯನ್ನ ತೋರಿಸಿದ್ರು, ಮತ್ತೇನಾದ್ರೂ ತೋರಿಸಿದಾರ, ಈ ಎಲ್ಲ ಸಂಗತಿಗಳು ಬಹಿರಂಗ ಆಗತ್ತೆ. ಇವರು ಸುಳ್ಳು ಹೇಳ್ತಾ ಇದ್ರೆ, ಇವರು ಸುಳ್ಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಆ ಮೂಲಕ ಯಾವುದೋ ವಿಷಯವನ್ನ ವಿಷಯಾಂತರ ಮಾಡೋದಕ್ಕೋಸ್ಕರ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಎನ್ನುವಂತ ಸತ್ಯ ಹೊರಗೆ ಬರುತ್ತೆ. ನಾನು ಆಗ್ರಹಿಸ್ತೇನೆ, ಒಂದು ಸರ್ಕಾರವೇ ಮುಖ್ಯಮಂತ್ರಿಗಳೇ ದೂರು ಕೊಡಬೇಕಿತ್ತು ಇಂಥ ಗಂಭೀರವಾದ ವಿಷಯದಲ್ಲಿ. ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಕೇಳಿ ವಕೀಲರಾಗಿ ಕೆಲಸ ಮಾಡಿದವರು, ಮತ್ತೆ ಈ ಕ್ರಿಮಿನಲ್ ವಕೀಲಗಿರಿಕೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರತಕ್ಕಂಥವ್ರು, ಬಹಳ ಇದ್ರ ಬಗ್ಗೆ ತುಂಬಾ ಡೆಪ್ತ್ ನಾಲೆಡ್ಜ್ ಇರೋರು. ಇಂಥ ಸಂದರ್ಭದಲ್ಲಿ ದೂರು ಕೊಡಬೇಕಿತ್ತಲ್ಲ, ಯಾಕೆ ದೂರು ಕೊಟ್ಟಿಲ್ಲ ನೀವು? ದೂರು ಕೊಟ್ಟು ಗಂಭೀರವಾಗಿರೋ ವಿಷಯನ ಯಾವ್ಯಾವುದೋ ಸಣ್ಣ ಸಣ್ಣ ವಿಷಯಕ್ಕೆಲ್ಲ SIT ರಚನೆ ಮಾಡ್ತೀರಿ ನೀವು. SIT ರಚನೆ ಮಾಡೋರು ಈ ವಿಷಯದಲ್ಲಿ ಯಾಕೆ ಮೌನವಾಗಿದ್ದೀರಿ? ಈ ವಿಷಯದಲ್ಲಿ ಬರೀ ಹೇಳಿಕೆ ಮಾತ್ರ ಕೊಟ್ಟು ಯಾಕೆ ಸುಮ್ಮನಿದ್ದೀರಿ? ಅಂದ್ರೆ ನಿಮ್ ಹೇಳಿಕೆಗೆ ಆಧಾರ ಇಲ್ಲ ಅಂತಲೋ ಅಥವಾ ನೀವು ನಿಮ್ ಬುಡಕ್ಕೆ ಬಂದ್ಬಿಡುತ್ತೆ ಅನ್ನುವಂತ ಕಾರಣಕ್ಕೋಸ್ಕರನೋ ಮಹಾರಾಷ್ಟ್ರದಲ್ಲಿ ಬಂದು ನೀವು ಸ್ಟೇಟ್ಮೆಂಟ್ ಮಾಡಿದಿರಿ, ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿಕೆಯ ಬಗ್ಗೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿ. ಈಗ ನಿಮ್ ಸರ್ಕಾರದಲ್ಲಿ ನಿಮ್ದೇ ಸರ್ಕಾರ ಬೀಳಿಸಕ್ಕೆ ಹೊರಟಿದ್ದಾರೆ ಅನ್ನುವ ಆಪಾದನೆ ಬಗ್ಗೆ ಯಾಕೆ ದೂರು ಸಲ್ಲಿಸ್ತಿಲ್ಲ? ಯಾಕೆ ಸುಮ್ಮನೆ ಮೌನವಾಗಿದ್ದೀರಿ? ನಾನು ಆಗ್ರಹಿಸ್ತೇನೆ, ಮಾನ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೀವು ಸೋಮೋಟೋ ಕೇಸ್ ತಗೊಂಡು ಇವರೆಲ್ಲರನ್ನೂ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಆಗ ಮಾತ್ರ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಜವಾಗಲೂ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಸತ್ಯ ಇದ್ರೆ, ಅವರ ಹೇಳಿಕೆಯಲ್ಲಿ ದಮ್ಮಿದ್ರೆ, ಇವರು ಈ ನಾವೇನೀಗ ಸಾರ್ವಜನಿಕ ರೂಪದಲ್ಲಿ ಪ್ರಶ್ನಿಸ್ತಾ ಇದ್ದೀನಿ, ಆ ಪ್ರಶ್ನೆಗೆ ತಕ್ಕಂತೆ ಮೊಕದ್ದಮೆ ದಾಖಲಿಸಲಿ, ಇಲ್ಲ ನ್ಯಾಯಾಲಯವಾದರೂ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಿ ಅಂತ ನಾನು ಆಗ್ರಹಿಸ್ತೇನೆ.